ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋನಿಕಾ ವ್ಲಾಗ್ಸ್. ಗಾಯ್ಸ್, ಇವತ್ತು ಥರ್ಸ್ಡೇ. ಏನಿದೆ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಫ್ರೈಡೆಗೆ. ಸೊ ಅದಕ್ಕೋಸ್ಕರ ಇವತ್ತು ನೈಟಿಂದನೇ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಅಲ್ಲೆಲ್ಲ ತೋರಣ ಎಲ್ಲ ಹಾಕಿ ಆಗಿದೆ. ಆ್ಯಂಡ್ ಆಗ್ಲಿಂದ ಅಲ್ಲಿದೆ ನೋಡಿ, ಸ್ಯಾರಿ ಡ್ರೇಪಿಂಗ್ ಅಂದರೆ ಡ್ರೇಪಿಂಗ್ ಮಾಡಿಲ್ಲ, ಫೋಲ್ಡ್ ಮಾಡಿದ್ದೀನಿ. ಆ್ಯಂಡ್ ದೇವ್ರಿಗೆ ಮುಖವಾಡ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆಯಿತು ಗೈಸ್, 11:30 ಆಗಿದೆ. ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ. ಆ್ಯಂಡ್ ಇಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ. ಆ್ಯಂಡ್ ಇವತ್ತು ಡಿಫ್ರೆಂಟಾಗಿ ನಾನು ಲಕ್ಷ್ಮೀ ಮುಖವಾಡನ ರೆಡಿ ಮಾಡಿದ್ದೀನಿ ಗೈಸ್. ಬಟ್ ಈಗಲೇ ನಾನು ತೋರಿಸೋದಿಲ್ಲ, ಗ್ಲಿಮ್ಸ್ ನೋಡಿ, ಹೋಗಲಿ ಏನಾಗಲ್ಲ, ವ್ಯೂವರ್ಸ್ ಅಲ್ವಾ. ಈ ಥರ ರೆಡಿ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೆ ಇವಾಗ ಹೊಸದಾಗಿ ತಂದಿರೋಂಥ ಐಲೈನರ್ ಆ್ಯಂಡ್ ಸಮ್ ಎಸೆನ್ಷಿಯಲ್ ಲಿಪ್ಸ್ಟಿಕ್, ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ಟುಡೇಸ್ ವ್ಲಾಗ್ ಗೈಸ್. ಮೆಸ್ಟಪ್ ಆಗಿದೆ ಮನೆಯೆಲ್ಲ, ತೋರಿಸ್ತೀನಿ ರೀ. ಅದು ಚೇಂಜ್ ಇವಾಗ ಲ್ಯಾಶಸ್ ಆಗ್ತಾಯಿದೆ. ಲ್ಯಾಶಸ್ ನೋಡೋಣ ಗೈಸ್ ಹೆಂಗೆ ಬರುತ್ತೆ ಅಂತ. ಇಲ್ಲಿ ದೇವ್ರಿಗೆ ನಾವೇನು ದೇವ್ರಿಗೆ ಸೀರೆ ಎಲ್ಲ ಉಡಿಸಿ ಕೂರಿಸ್ತೀವಿ, ಆ ಕಳಶನ ಸಹ ನಾನು ಇಲ್ಲಿ ಕಂಕಣನ ಕಟ್ಟಿ, ಅಂದರೆ ಅರ್ಶಿನ ಕೊಂಬು ಕಟ್ಟಿ ಅದರೊಳಗಡೆ ನೀರೊಳಗಡೆ ಏನೇನು ಹಾಕ್ತಾರೆ, ಗೋಮತಿ ಚಕ್ರ, ಲಾವಂಚೆ ಬೇರು, ವಿಳ್ಯದೆಲೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಸಹ ನನಗಿಲ್ಲಿ ಹೆಲ್ಪ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ಸೀರೆ ಎಲ್ಲ ಉಡ್ಸ್ಕೊಂಬಿಟ್ರೆ ಏನೂ ಇರೋದಿಲ್ಲ ಅಂತೇಳಿ ಫಸ್ಟೇ ಸೀರೆ ಪಿನ್ನೆಲ್ಲ ಮಾಡಿ ಇಟ್ಕೊಂಡಿದ್ವಿ. ಆ್ಯಂಡ್ ಇಲ್ಲಿ ಇವಾಗ ನನ್ನ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡಿದ್ರು, ಆಮೇಲೆ ಹೋಗಿ ಅವ್ರು ಮಲ್ಕೊಂಬಿಟ್ರು. ಇಲ್ಲಿ ದೇವ್ರ ಮನೆಯಲ್ಲೇ ಈ ವರ್ಷ ಸಿಂಪಲ್ಲಾಗಿ ಚಿಕ್ಕದಾಗಿ ಕೂರ್ಸೋಣ ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ನೋಡಬೇಕು ಹೆಂಗೆ ಬರುತ್ತೆ ಔಟ್ಪುಟ್ ಅನ್ನೋದನ್ನು ವೆಯ್ಟ್ ಮಾಡಿ. ಎಲ್ಲ ಆಯಿತು, ಯಾವ ರೇಂಜಿಗೆ ಸ್ವೆಟ್ ಆಗಿದ್ದೀನಿ ಅಂದ್ರೆ ಮೈ ಗಾಡ್, ಸ್ವೆಟ್ ಅಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಗಸ್. ನಾನಂತೂ ಫುಲ್ ಇವಾಗ ಲಾಸ್ಟಲ್ಲಿ ರವೆ ಉಂಡೆ ಮಾಡಬೇಕು, ನೋಡಿಸ್ತೀನಿ. ಜಸ್ಟ್ ಚಿಕ್ಕ ಗ್ಲಿಮ್ಸ್ ನೋಡ್ಕೊಳ್ಳಿ, ಇಷ್ಟು ಮಾತ್ರ ರೆಡಿ ಮಾಡಿದ್ದೀನಿ. ಆಮೇಲೆ ತೋರಿಸ್ತೀನಿ ಹೆಂಗೆ ಮಾಡಿದ್ದೀನಿ ಅಂತ. ಫಸ್ಟ್ ಸ್ವಲ್ಪ ಕ್ಲೀನ್ ಮಾಡಿ, ಆ ತಾಳೆಗರಿ ಎಲ್ಲಿಡ್ಬೇಕು ಗೊತ್ತಿಲ್ಲ, ಅದು ಜಾಗನೇ ಇಲ್ಲ ನನಗೆ, ಗೊತ್ತೇ ಇಲ್ಲ ಎಲ್ಲಿಡಬೇಕು ಅಂತೇಳಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್. ನಾನಿವಾಗ ನಿದ್ದೆ ಮಾಡಿದ್ರೆ ಸಾಕು ಅನ್ನೋಂಗಾಗಿದೆ. ನೋಡೋಣ, ಕಣ್ಣು ಎಷ್ಟು ಡಾರ್ಕ್ ಸರ್ಕಲ್ ಆಗಿದೆ ಅಂತ. ಕಣ್ಣಿಗೆ ಮುಚ್ಚಿದ್ರೆ ಫುಲ್ಲು ಬರ್ನಿಂಗ್ ಸೆನ್ಸೇಷನ್ ಆಗ್ತಾಯಿದೆ. ಲೆಟ್ಸ್ ಡು. ಇವತ್ತೊಂದಿನ ಮಾಡಬೇಕಲ್ವ, ಒಂದಿನ ಮಾಡಿದ್ರೆ ನೆಕ್ಸ್ಟ್ ಡೇ ನೋಡೋದಕ್ಕೆ ಒಂಥರ ಫುಲ್ ಖುಷಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ಟೈಮ್ ಬಂದು 3 o'clock, ಕರೆಕ್ಟ್ 3 o'clock, ಎಕ್ಸಾಕ್ಟ್ 3 o'clockಗೆ ನಾನೇನು ಮಾಡ್ತಾಯಿದ್ದೀನಿ ಗೊತ್ತಾ, ಏನು ಅಂತ ಹೇಳಿದ್ರೆ ರವೆ ಉಂಡೆ ಮಾಡ್ತಾಯಿದ್ದೀನಿ ಗೈಸ್. ರವೆ ಉಂಡೆ ರೆಡಿ, ದೇವ್ರ ಮುಂದೆ ಹೇಳೋದೊಂದೇ ಬಾಕಿ. ಬನ್ನಿ ಇದೆಲ್ಲ ಮಾಡಿ ಕ್ಲೀನ್ ಮಾಡಿ ಬೇಗ ಪೂಜೆ ಮಾಡೋಣ. 3 o'clock ಆಯಿತು. ರವೆ ಉಂಡೆ ಎಲ್ಲ ಮಾಡಿಟ್ಟು ಬೇಗ ಹೋಗಿ ಬಾಗಿಲಿಗೆ ರಂಗೋಲಿ ಹಾಕಿ ಈ ಥರ ಹಬ್ಬದ ವೈಬ್ ಬಂತು ಗೈಸ್. ಇವಾಗ ಒಂದು ಕಳೆ ಬಂತು ಹಬ್ಬದ್ದು. ನೀವು ನೋಡ್ತಾ ಇರ್ಬೋದು, ತೋರಣ ಎಲ್ಲ ಕಟ್ಟಿದ ಮೇಲೇ ಆ ಒಂದು ಹಬ್ಬದ ಕಳೆ ನಾವು ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಒಳಗಡೆ ನಾನು ಇಷ್ಟು ಸಿಂಪಲ್ಲಾಗಿ ನಮ್ಮ ಮನೆ ಲಕ್ಷ್ಮೀನ ಕೂರಿಸಿದ್ದೀವಿ ಈ ಒಂದು ವರ್ಷ. ನೀವು ನೋಡ್ತಾ ಇರ್ಬೋದು, ಅಲಂಕಾರ ಆಗಿರ್ಬೋದು, ಎಲ್ಲ ಜೋಡಿಸಿರೋದಾಗಿರ್ಬೋದು. ಇವಾಗ ಏನಿದ್ರು ನಾನು ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡೋದು ಒಂದೇ ಬಾಕಿ ಇದೆ ಗೈಸ್. ಈ ಥರ ಪೂಜೆ ಮಾಡಿ
ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೀಗಿತ್ತು ನೋಡಿ. ತೋರಣ ಕಟ್ಟೋದು, ಈ ಥರ ರಂಗೋಲಿ ಬಿಡೋದು, ಮನೆಯೆಲ್ಲ ಫುಲ್ ಕ್ಲೀನಾಗಿಡೋದೇ ಒಂದು ಗುಡ್ ವೈಬ್. ಹಬ್ಬ ಅಂದನೇ ಒಂದು ಪಾಸಿಟಿವ್ ಎನರ್ಜಿ ಇದ್ದಂಗೆ. ಹೆಣ್ಮಕ್ಳಿಗೆ ಅದರಲ್ಲೇ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಂತ ಅಂದರೆ ಹಬ್ಬ ಅಂದ್ರೇ ಸಡಗರ ಸಂಭ್ರಮ ಅವ್ರಿಗೆ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಒಂದು ಕೈ ಜೋರೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಒಂದು ತಿಂಗಳು ಮುಂಚೆಯಿಂದನೂ ಹಬ್ಬ ಬರ್ತಾಯಿದೆ ಅನ್ಬೇಕಾದ್ರೆ ಪ್ರಿಪ್ರೇಷನ್ನು. ಮೊದಲೇ ಲಕ್ಷ್ಮಿ ಅಲಂಕಾರ ಪ್ರಿಯೆ. ಲಕ್ಷ್ಮಿಗೋಸ್ಕರ ಯಾವ ಸೀರೆ ತೊಗೊಳ್ಳೋದು, ಚೂಸ್ ಮಾಡೋ ಅಂಥದ್ದು, ಮುಖವಾಡ ಈ ರೀತಿ ಇಟ್ಟರೆ ಇವಾಗಂತೂ ಟ್ರೆಂಡಿಂಗ್ ಅಂದರೆ ತುಂಬ ಟ್ರೆಂಡಿಂಗ್ ಬಂದುಬಿಟ್ಟಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಶುಚಿ ಮಾಡೋಷ್ಟರಲ್ಲೇ ಅವ್ರಿಗೆ ಸಾಕಾಗೋಗಿರುತ್ತೆ. 6:30ಗೆ ಯಾಕೆ ವೆಲ್ಕಮ್ ಏನಿಲ್ಲ, ಆಲ್ರೆಡಿ ವೆಲ್ಕಮ್ ಎಲ್ಲ ಮಾಡಿದ್ದೆ. ಡೈಟಿಂದ ನಿದ್ದೆ ಇಲ್ಲ ಗೈಸ್. ಓ ಗಾಡ್, ದೇವ್ರ ಆಪೋಸಿಟ್ ಕೂತ್ಕೊಂಡು ವ್ಲಾಗಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ದಾರೆ ಆ್ಯಂಡ್ ನಾನು ನಿದ್ದೆ ಮಾಡಬೇಕು. ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅಡುಗೆ ಮಾಡಿಲ್ಲ, ನೈವೇದ್ಯಕ್ಕೆ ಏನಾದರೂ ಇಡಬೇಕು, ಅದಕ್ಕೋಸ್ಕರ ಒಬ್ಬಟ್ಟು ಮಾಡಬೇಕು. ಫಸ್ಟ್ ಆಫ್ ಆಲ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್. ಈ ಒಂದು ವರಲಕ್ಷ್ಮಿ ಹಬ್ಬ ಆ್ಯಂಡ್ ನಂಗೆ ಗೊತ್ತಿಲ್ಲ, ನಾನು ಮಾಡ್ತೀನಿ ಅಂತ ಸಾರಿ ಡಿಸ್ಟರ್ಬೆನ್ಸ್. ನಾವು ಹಬ್ಬ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಗೈಸ್. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಈಗ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರಲ್ವ, ಅವ್ರು ಯಾರು ಮಾಡಬಾರ್ದು. 7 months ಆಗಿರೋರು ಅಂದರೆ 5 months ಒಳಗಡೆ ಇರೋರು ಯಾರು ಇರ್ತಾರೆ ನೋಡಿ, ಈ 5 months ಒಳಗಡೆ ಇರ್ತಾರಲ್ಲ ಅಂಥವರು ಮಾಡ್ಬೋದು. 5 months ಮೇಲೆ ಇರೋರು ಮಾಡಬಾರ್ದು ಅಂತಿದ್ರು. ಬಟ್ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಇವಾಗ ಎದೊಳೋದು, ಕೂತ್ಕೊಳ್ಳೋದು, ಸೀರೆ ಉಡ್ಸೋದು ಎಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಇರ್ಬೋದು. ಇರ್ಬೋದಲ್ಲ, ಅದಕ್ಕೋಸ್ಕರನೇ ಮತ್ತೆ ಕಲಶ ಕೂರಿಸ್ಬಾರ್ದು ಈ ಥರದ್ದೆಲ್ಲ ಇತ್ತು. ಬಟ್ ನನಗೆ ಮಾಡಬಾರ್ದು ಅಂತಲೇ ನಾನು ಇದ್ದಿದ್ದು, ಮಾಡಬಾರ್ದು ಅಂದ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ನೋಡ್ಬಿಡೋಣ ಬಿಡು, ಎಲ್ಲರೂ ಮಾಡ್ತಾರೆ, ನಾವು ಇದು 1 ವರ್ಷ ಬಿಟ್ಬಿಟ್ರೆ ನೆಕ್ಸ್ಟ್ ವರ್ಷ ಮತ್ತೆ ಬಿಡಬೇಕಾಗುತ್ತೆ. ಜಸ್ಟ್ ಸಿಂಪಲಾಗಿ ದೇವ್ರ ಮನೆಯೆಲ್ಲ ಕೂರಿಸ್ಬಿಟ್ಟು ಮಾಡೋಣ ಅಂತ ಹೇಳಿ ಸಿಂಪಲ್ಲಾಗಿ ಅಂತ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಗೈಸ್. ಗೊತ್ತಿಲ್ಲ ನಂಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೆ ಲಕ್ಷ್ಮಿಗೆ ನಂದೇ ದೃಷ್ಟಿ ಬೀಳ್ತಾಯಿದೆ. ಆ್ಯಂಡ್ ಈ ಥರ ಬ್ಯಾಂಗಲ್ ನಾನು ಹಾಕ್ಕೊಂಡಿದ್ದೀನಿ. ನೈಲ್ ಪಾಲಿಶ್ ಹಾಕೋಣ ಅಂದ್ಕೊಂಡು ಏನೂ ಹಾಕ್ಕೊಂಡಿಲ್ಲ. ಬಟ್ ಏನೋ ಹಾಕ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಮೂಡಿಲ್ಲ ಫಸ್ಟ್ ಆಫ್ ಆಲ್. ಯಾಕೆಂದರೆ ನೈಟ್ ಪೂರ ನಿದ್ದೆ ಇಲ್ಲ. ಆದರೆ ಹಿಂದಿನ ದಿನವೂ ನನಗೆ ನಿದ್ದೆ ಇರಲಿಲ್ಲ, ಈಗಲೂ ನಿದ್ದೆ ಇಲ್ಲ ಗೈಸ್. ಫುಲ್ಲು ನಿದ್ದೆ ಬರ್ತಾಯಿದೆ. ಬಟ್ ಅಡುಗೆ ಮಾಡಿಟ್ಟು ಮಲ್ಗೋಣ ಅಂತೇಳಿ ನೋಡೋಣ ಹೇಗೆ ಕಾಣಿಸ್ತಾ ಇದ್ದೀನಿ. ಅರ್ಜೆಂಟಾಗಿ ಹೆಂಗೋ ಒಂದು ಫಸ್ಟ್ ಫಟಾಫಟ್ ಅಂತ ರೆಡಿಯಾಗಿತ್ತು. ಹಂಗೆ ಬ್ಯಾಕ್ ಟರ್ನ್ ಮಾಡಿದೆ ನಾನು ಕ್ಯಾಮ್ರಾನ. ನೋಡಿ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು ಮೇಡಮ್ ಬ್ಯೂಟಿಫುಲ್ ಅಂತ ದೃಷ್ಟಿ ಆಗುತ್ತೆ. ಓಕೆ, ಥರ ಸೀರೆ ಹಾಕ್ಕೊಂಡಿದ್ದೀನಿ ನಾನು. ಈ ಸೀರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸೀರೆದು ಬ್ಲೌಸ್ ಇದಲ್ಲ, ಇದು ನಂದು ಬೇರೆ ಸೀರೆ ಬ್ಲೌಸು. ಇದಕ್ಕೆ ಮ್ಯಾಚ್ ಆಗುತ್ತಾ ಅಂತ ನೋಡಿ ಹಾಕ್ಕೊಂಡೆ. ಮ್ಯಾಚ್ ಆಗ್ತಿದೆಲ್ಲ, ಹೊಸ ಸೀರೆ ನೋಡಿ. ಇನ್ನೂ ಇದು ಬೋಲ್ಸಿಲ್ಲ. ಓಕೆ ಗೈಸ್, ಪೂಜೆ ಅಂತೂ ಸೂಪರ್ ಡೂಪರ್ ಆಗಿರೋ ಆಯಿತು. ಇವಾಗ ಏನಿದ್ರೂ ಅಡುಗೆ ಕಾರ್ಯಕ್ರಮನ ನಾವು ಇಲ್ಲಿ ತೊಗೊಂಡಿದ್ದೀವಿ. ಅಡುಗೆಯಲ್ಲಿ ಮೇಯ್ನ್ ಇಂಡಿಯನ್ ಫೆಸ್ಟಿವಲ್ ಅಂತ ಅಂದಮೇಲೆ ಒಬ್ಬಟ್ಟು ಈಸ್ ಕಾಮನ್. ಎಲ್ಲ ಹಬ್ಬಗಳಿಗೂ ಒಬ್ಬಟ್ಟಿಲ್ದೇ ಹಬ್ಬನೇ ಪೂರ್ತಿ ಆಗಲ್ಲ ಅನ್ನೋ ಥರ. ಫಸ್ಟ್ ನಾನಿಲ್ಲಿ ಒಬ್ಬಟ್ಟನ್ನ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ 2 ಇಡ್ತಾಯಿದ್ದೀನಿ. ನೈಟೆಲ್ಲ ನಿದ್ದೆ ಇಲ್ಲದೇ ಇರೋ ಕಾರಣದಿಂದ ನಾನೇನು ಜಾಸ್ತಿ ಅಡುಗೆನೇ ಮಾಡೋದಕ್ಕೆ ಹೋಗಿಲ್ಲ. ಆ್ಯಂಡ್ ಈ ಒಂದು ಟೈಮಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಹಬ್ಬ ನಾನು ಇಷ್ಟೆಲ್ಲ ಚೆನ್ನಾಗಿ ಮಾಡ್ತೀನಿ, ನೈಟೆಲ್ಲ ನಿದ್ದೆಗೆಟ್ಕೊಂಡು ಮಾಡ್ತೀನಿ ಈ ಒಂದು ಟೈಮಲ್ಲಿ ನಾನಿರೋಂಥ ಸಿಚುಯೇಷನಲ್ಲಿ ಅಂತ. ಬಟ್ ಗೊತ್ತಿಲ್ಲ ಎಲ್ಲಿಂದ ಎನರ್ಜಿ ಬಂತು ನನಗೆ ಅಷ್ಟೆಲ್ಲ ಮಾಡೋದಕ್ಕೆ ಅಂತೇಳಿ. ಥ್ಯಾಂಕ್ ಗಾಡ್ಗೆ ಥ್ಯಾಂಕ್ಸ್ ಹೇಳಬೇಕು, ಇಷ್ಟು ಎನರ್ಜಿ ಕೊಟ್ಟಿರೋದಕ್ಕೆ ನನಗೆ. ನಂಗೆ ಮಾರ್ನಿಂಗು ಸಹ ನಿದ್ದೆ ತುಂಬ ಎಳಿತಾಯಿತ್ತು. ಬಟ್ ಅಡುಗೆ ಮಾಡಿಟ್ಬಿಟ್ಟು ಮಲ್ಕೊಂಬಿಡೋಣ ಅಂತೇಳಿ ಡಿಸೈಡ್ ಮಾಡಿದೆ. ಸಾಕಾಗೋಯ್ತು. ಯಾಕೆ ಗೊತ್ತಾ, ವೆಯ್ಟ್, ಇಷ್ಟು
ಒಬ್ಬಟ್ಟು ಇಷ್ಟು ಒಬ್ಬಟ್ಟು ಮಾಡಿದ್ದೀನಿ. ಸ್ವೆಟ್ ಬಾಯಿಗಳೊಳಗಡೆ ಹೋಗ್ತಾ ಇದೆ. ಹೇ ಗಾಯ್ಸ್, ವೆಲ್ಕಮ್ ಅಗೇನ್. ಒಂದು ರೌಂಡು ನಿದ್ದೆ ಮಾಡಿ ಎದ್ದಿದ್ದೀನಿ ನೋಡಿ. ಹಿಂಗಿದ್ದೀನಿ ನಾನು. ಹಸ್ಬೆಂಡ್ ರೆಡಿಯಾಗಿ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ತಲೆ ಸಿಕ್ಕಾಪಡೆ ನೋದೈತೆ, ಅರ್ಧಂಬರ್ಧ ನಿದ್ದೆ ಆಗಿರುತ್ತೆ ನನಗೆ. ಈ ತಾಳೆಗರಿ ಎಷ್ಟು ಕೊಟ್ಟಿದ್ಯಾ ಕಾಸು ಅದಕ್ಕೆ? ಸುಮ್ಮನೆ ಅದು ವೇಸ್ಟ್. ತಾಳೆಗರಿ ಅಷ್ಟು ತಗೊಂಬಂದಿದ್ಯಾ? ಎಲ್ಲ ಚುಚ್ಚಿಸ್ಕೊಂಡು ಮುಖ ಎಲ್ಲ ಊದ್ಕೊಂಡ್ಬಿಟ್ಟೈತೆ ನಂದಲ್ಲ ಫುಲ್ಲು ನಿದ್ದೆಗೆ. ಇಲ್ಲಿ ನನ್ನ ಹಸ್ಬೆಂಡು 12ವರೆಗೂ ಎದ್ದಿದ್ರು. ಅವರು ಸಹ ಹೆಲ್ಪ್ ಮಾಡಿಕೊಂಡು ಆಮೇಲೆ ಮಲ್ಕೊಂಬಿಟ್ರು. ಯಾಕೆ ಅಂತ ಹೇಳಿದ್ರೆ ಅವರು ಡ್ಯೂಟಿಗೆ ಹೋಗ್ಬೇಕಾಯಿತು. ಮಾರ್ನಿಂಗು ಸೆಕೆಂಡ್ ಶಿಫ್ಟ್ ಇತ್ತು ಅವ್ರಿಗೆ. ಅದಕ್ಕೋಸ್ಕರ ಪಾಪ ಎದ್ಬಿಟ್ಟು ಇವಾಗ 1 ಗಂಟೆಗೆ ರೆಡಿ ಆಗ್ತಾ ಇದ್ದಾರೆ. ನಾನು ಏನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ನಿದ್ದೆ ಮಾಡಿ ಎದ್ರೇ ಒಂಥರ ಫೇಸ್ ಚೆನ್ನಾಗಿ ಕಾಣಿಸ್ತೈತಲ್ಲ. ರೆಡಿ ಆಗಿದ್ದಕ್ಕಿಂತ ಇವಾಗ ಫೇಸ್ ಚೆನ್ನಾಗಿ ಕಾಣಿಸ್ತೈತೆ ನಂದು. ಏನೂ ಗೊತ್ತಿಲ್ಲ, ಇವಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಿದ್ದೆ ಮಾಡಿ ಎಲ್ಲ ಎದ್ಮೇಲೆ. ಎಲ್ಲಿಗೆ ರೆಡಿ ಅಲ್ಲ? ಹಂಗೆ ಇವರು ಪೂಜೆ ಮಾಡಿರಲಿಲ್ಲ ದೇವರಿಗೆ ಅಂತೇಳಿ ಇವಾಗ ಹೋಗೋ ಟೈಮಲ್ಲಿ ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇದ್ದಾರೆ. ಇಲ್ಲಿ ಅವರು ಡ್ಯೂಟಿಗೆ ಹೋದ್ಮೇಲೆ ನಾನು ಮಲ್ಕೊಂಡು ರೆಸ್ಟ್ ಮಾಡಿ ಒಂದು 5:30 ಅನ್ನೋಂಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ಈವ್ನಿಂಗು ಕುಂಕುಮ ಕೊಡೋದು ಬಾಕಿ ಇತ್ತಲ್ವ, ಅದಕ್ಕೋಸ್ಕರ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬೇರೆ ಸೀರೆನ ಹಾಕ್ಕೊಂಡು, ಈ ಒಂದು ಸ್ಯಾರಿ ಬಂದ್ಬಿಟ್ಟು ನಮ್ಮ ಅಜ್ಜಿದು. ಅದಕ್ಕೆ ಬ್ಲೌಸ್ ನಾನು ಮ್ಯಾಚ್ ಮಾಡಿದ್ದೀನಿ. ನಾನು ಮ್ಯಾಚ್ ಆಗುತ್ತಾ ಇಲ್ವೋ ಅಂದ್ಕೊಂಡಿದ್ದೆ, ಸೂಪರಾಗಿ ಮ್ಯಾಚ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಇವಾಗ ನಾನು ಹಬ್ಬ ಮಾಡೋಂಥ ಪ್ಲ್ಯಾನ್ ಇರಲಿಲ್ಲ, ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ, ಅಂದರೆ ಲಾಸ್ಟ್ ಒಂದು 2 ಡೇಸಲ್ಲಿ ಓಕೆ ಫಿಕ್ಸ್ ಆಗಿ ಮಾಡೋಣ ಅಂತ ಫಿಕ್ಸ್ ಆಗಿದ್ದು. ಅದಕ್ಕೋಸ್ಕರ ಬ್ಲೌಸ್ ಪೀಸ್, ಬಾಳೆಹಣ್ಣು, ಎಲೆ ಅಡಿಕೆ ಮಾತ್ರನೇ ಕೊಡ್ತಾಯಿದ್ದೀನಿ. ಅದನ್ನೇ ಇವಾಗ ಇಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಇನ್ನೇನು ಎಲ್ಲರೂ ಬರ್ತಾರೆ ಅರ್ಶಿನ ಕುಂಕುಮ ತೊಗೊಂಡೋಗೋಕ್ಕೆ. ಅದಕ್ಕೋಸ್ಕರ ನಾನಿಲ್ಲಿ ಫಟಾಫಟ್ ಅಂತ ಜೋಡಿಸ್ಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. 2025 ಹಬ್ಬ ಚೆನ್ನಾಗಿ ಬಂದಿಲ್ಲ, ಮಾಡಬಾರ್ದು ಈ ಒಂದು ಫ್ರೈಡೇ. ನೆಕ್ಸ್ಟ್ ಫ್ರೈಡೇ ಮಾಡೋಣ ಅಂತ ಕೆಲವೊಬ್ಬರೆಲ್ಲ ಇದ್ದರು, ನನಗೆ ಗೊತ್ತಿಲ್ಲ. ನಾನು ಯಾವ ದಿನ ಹಬ್ಬ ಬಂದಿದೆಯೋ ಅದೇ ದಿನವೇ ನಾನು ಮಾಡಿದ್ದು ಹಬ್ಬನ. 2025 ಹುಣ್ಣಿಮೆ ಬಂದಿತ್ತು. ಹಬ್ಬದ ದಿನ ಅಂದರೆ 1 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ಏನೋ ಬೆಳಗ್ಗೆ ಎತ್ತಬಾರ್ದು, ಕಲಶನ ಕದಲಿಸ್ಬಾರ್ದು ಅಂತ ಇದ್ದರು. ನಾನು ಫಸ್ಟೇ ಹಬ್ಬಕ್ಕಿಂತ ಮುಂಚೆನೇ ಅಂದರೆ 2 ಡೇಸ್ ಬ್ಯಾಕ್ ಯಾವಾಗ ಹಬ್ಬ ಮಾಡಬೇಕು ಅಂತ ನಾನು ರೆಡಿ ಮಾಡಿಕೊಂಡೆ. ಆಗಲೇ ಫಿಕ್ಸ್ ಆಗಿದೆ ಈ ಸಲ ದೇವ್ರ ಮನೆಯಲ್ಲಿ ಚಿಕ್ಕದಾಗಿ ಕೂರಿಸಿ 3 ಡೇಸ್ ಕಂಟಿನ್ಯೂಸ್ ಆಗಿ ಇಡೋಣ ಅಂತೇಳಿ. ಅದೇ ರೀತಿ ನಾನು 3 ಡೇಸ್ ಕಂಟಿನ್ಯೂಸ್ ಆಗಿ ಇಟ್ಟೆ. ಸಂಡೇ ನಾನು ದೇವ್ರನ್ನ ಕಲಶನ ಕದಲಿಸಿ ದೇವರು ಎತ್ತಿದ್ದು ನಾನು ನೈವೇದ್ಯ ಎಲ್ಲ ಮಾಡಿದಾದಮೇಲೆ ಈವ್ನಿಂಗ್ ಪೂಜೆ. ಈ ಒಂದು ಕ್ಯಾಮ್ರಾನ ನನ್ನ ಕೈಲಿ ಇಟ್ಕೊಂಡ್ಬಿಟ್ರೆ ಇದೇ ಥರನೇ ನಾನು ಪೋಸ್ ಕೊಡೋವಂಥದ್ದು. ಮಲ್ಲಿಗೆ ಎಲ್ಲ ಹೂವು ಎಲ್ಲ ಮುಟ್ಕೊಂಡು ಅದೆಲ್ಲ ಜೋಡಿಸೋಷ್ಟರಲ್ಲಿ ಪೂಜೆ ಮಾಡೋಷ್ಟರಲ್ಲಿ ಫುಲ್ ಸ್ವೆಟ್ ಆಗಿ ಹೋಗಿದ್ದೆ. ನಂಗೆ ಗೊತ್ತಿಲ್ಲ ಯಾಕೆ ಇಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಈ ಟೈಮಲ್ಲಿ ಅಂತ. ಬ್ಲ್ಯಾಕ್ ಕಾಣಿಸ್ತೈತಲ್ಲ, ಯಾರು ಮಾತಾಡು. ದೇವರು ಚೆನ್ನಾಗಿದೆ. ಹೇಳು. ಇಲ್ಲಿ ನನ್ನ ಹಸ್ಬೆಂಡು ನನಗೆ ಅರ್ಶಿನ ಕುಂಕುಮನ ಹಚ್ತಾ ಇದ್ದಾರೆ. ಹಬ್ಬದ ದಿನ ಈ ಥರ ಹಚ್ಚಿಸ್ಕೊಬೇಕು. ಓಕೆ ಗಾಯ್ಸ್, ಈ ಒಂದು ವ್ಲಾಗ್ ಎಲ್ರಿಗೂ ಅರ್ಶಿನ ಕುಂಕುಮ ಕೆಲವೊಬ್ರು ಕೊಟ್ಟೆ ಇದ್ದು, ಕೆಲವೊಬ್ರು ಬರೋರಿದ್ದಾರೆ. ನನ್ನ ಹಸ್ಬೆಂಡ್ ಬಿಡ್ತಾ ಇಲ್ಲ, ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಮೋನಿಕಾ ವ್ಲಾಗ್ಸ್. ಆ್ಯಂಡ್ ಏನು ಹೇಳಿದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾವಾಗಲೂ ಅರ್ಜೆಂಟಾಗಿ ಇರ್ತಾರೆ. ಓಕೆ ಗೈಸ್, ಈ ಒಂದು ಸಣ್ಣ ವ್ಲಾಗ್ ಅನ್ಕೋತೀನಿ. ಇನ್ನೇನು ನೆಕ್ಸ್ಟ್ ಇಯರ್ ನಾವು ನಮ್ಮ ಬೇಬಿ ಜೊತೆ ಮಾಡ್ತೀವಿ. ಈ ಇಯರು ನಮ್ಮ ಬೇಬಿ ಜೊತೆನೇ ಮಾಡ್ತಾ ಇರೋದು. ವಾಟ್ ಏನು? ಬಾಯ್. ಓಕೆ ಗೈಸ್, ಬಾಯ್.